ಇವತ್ತು ನಾನು ನಮ್ಮ ಕನ್ನಡ ಶಾಲೆ ಬಗ್ಗೆ ವಿಡಿಯೋ ಮಾಡಾಕತ್ತೀನಿ ಬರ್ರಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಂಕಂಚಿ ಮನ್ಯಾಗ್ರ. ಇದು ನಮ್ಮ ಸ್ಕೂಲ್ ರೀ. ಸುಮಾರು 20-25 ವರ್ಷ ಆಯ್ತು ಈ ಶಾಲೆ ಚಲುವಾಗಿ. ಬರ್ರಿ, ಇದು ನಮ್ಮ ಸ್ಕೂಲು, ನಾವು ಕಲ್ತಂಥ ಶಾಲೆ. ಇಲ್ಲಿ ಗಿಡ ಇದ್ದು ಅವನು ಕಡ್ದಾರ. ಇಲ್ಲಿ ನೋಡಿ ನಮ್ಮ ಶಾಲೆ ಪರಿಸ್ಥಿತಿ ಹೆಂಗೆ ಬಂದೈತಿ. ನಾವು ಕಲ್ತಂಥ ಶಾಲೆ ಕೊಠಡಿಗಳು ಯಾವ ರೀತಿ ಆಗ್ಯಾವ ನೋಡಿ. ಇಲ್ಲೆಲ್ಲ ಬಿದ್ದುಬಿಟ್ಟವು. ನಾವು ಕಲ್ತಂಥ ಶಾಲೆ ಎಷ್ಟು ಚಂದ ಇತ್ತು ಅವಾಗ. ಈಗ ಸ್ಥಿತಿ ಹೆಂಗೈತೆ ನೋಡು. ಇಲ್ಲೆಲ್ಲ 19 ಕಿಡ್ಸ್ ಅವರು ಸತ ಇಲ್ಲಿ ಕಲ್ತಾರ. ಸೊ ನಾವು ಕಲ್ತೀವಿ. ಅವಾಗ ಒಂದು ಫೀಲ್ ಇತ್ತು. ಈಗ ನೋಡಿ ಪರಿಸ್ಥಿತಿ ಎಲ್ಲಿಗೆ ಬಂದುಬಿಟ್ಟೈತಿ. ಇಲ್ಲೆಲ್ಲ ಹುಳ ಎಲ್ಲ ಹರಡಾಕತ್ತವು. ಎಲ್ಲ ಹಂಚುಗಳೆಲ್ಲ ಬಿದ್ದುಬಿಟ್ಟವು. ಎಲ್ಲ ಕಿಟಕಿ ಎಲ್ಲ ಮುರಿದವು. ಎಷ್ಟು ಚಂದ ಇತ್ತು ನಮ್ಮ ಶಾಲೆ ಅವಾಗ. ಸೊ ಈಗ ಪರಿಸ್ಥಿತಿ ಹೆಂಗೈತಿ. ಇಲ್ಲಿ ನಾವು ಕಲ್ತಂಥ ಶಾಲೆ ಐತೆ. ಸೊ 19 ಕಿಡ್ಸ್ ಕಲ್ತಾರ, ಎಲ್ಲರೂ ಕಲ್ತಾರ. ಎಲ್ಲ ಕಿಟಕಿ ಹೊಡೆದವು, ಎಲ್ಲ ಹೊಡೆದವು. ಇನ್ನೂ ನೋಡ್ರಿ ಇಲ್ಲಿ ಎಷ್ಟಿದೆ. ಆಲ್ಮೋಸ್ಟ್ ನಮ್ಮ ಸ್ಕೂಲು ಬೀಳೋ ಸ್ಟೇಜಿಗೆ ಐತಿ. ಎಲ್ಲ ಹಂಚಿನ ಮನೆ ಎಲ್ಲ ಬಿದ್ದೋಗ್ಬಿಟ್ಟು. ಇಲ್ಲಿ ಮ್ಯಾಗೆಲ್ಲ ಜರ್ಕೊಂಡು ಆಡ್ತಿದ್ರು. ಎಷ್ಟು ಆಟ ಆಡ್ತಿದ್ವಿ ನಮ್ಮ ಶಾಲೆ ನೋಡಿ. ಕೊಠಡಿ ಒಳಗೆ ಬುಕ್ ಎಲ್ಲ ಹರಿದವು, ಎಲ್ಲ ಇದಾಗಿತ್ತು. ಆಲ್ಮೋಸ್ಟ್ ಮಳೆ ಗಿಳಿ ಬಂದರೆ ಎಲ್ಲ ಬಿದ್ದು ಹೋಗುತ್ತೆ. ಪರಿಸ್ಥಿತಿ ಈ ಲೆವೆಲಿಗೆ ಐತಿ. ಎಲ್ಲ ಹಂಚೆಲ್ಲ ಮುರಿದವು. ನೀ ಮ್ಯಾಲೆ ಹಂಚೆಲ್ಲ ಬಿದ್ದುಬಿಟ್ಟವು, ಎಷ್ಟೋ ಹೊಡೆದವು. ಇಲ್ಲೆಲ್ಲ ಆಟ ಆಡ್ತಿದ್ರು ಹುಡುಗರು, ಈಗ ಯಾರೂ ಇಲ್ಲ. ಇದು ಗರ್ಲ್ಸ್ ಹಾಸ್ಟೆಲ್. ಸೊ ಇಲ್ಲೆಲ್ಲ ಕಾಂಪೌಂಡ್ ಹಾಕ್ಯಾರ. ಸೊ ಏನೂ ಪ್ರಾಬ್ಲಮ್ ಆಗ್ಬಾರ್ದು ಮಾಡ್ಯಾರ. ಏನು ಮಾಡಿ ಸ್ಕೂಲ್ ಬಿದ್ದಿತ್ತು, ಈಗ ಇದನ್ನು ಕಟ್ಸಕತ್ತಾರ. ಅದು ಚಲೋ ಆಯ್ತು. ಸೊ ಇದೊಂದು ಸ್ವಲ್ಪ ಇಂಪ್ರೂವ್ ಆಗ್ಬೇಕು. ಇದು ನಮ್ಮ ಆಫೀಸ್ ರೂಮು. ಸೊ ಇದು ಸ್ವಲ್ಪ ಇಂಪ್ರೂವ್ ಆಗೈತಿ. ಎಲ್ಲ ರೆಡಿ ಮಾಡಾಕತ್ತಾರ. ಸೊ ನಮಗೆ ಎಷ್ಟು ದೊಡ್ಡ ಗ್ರೌಂಡ್ ಇತ್ತಿದೆಲ್ಲ ಕ್ಲಿಯರ್ ಮಾಡ್ತಿದ್ವಿ, ಕ್ರಿಕೆಟ್ ಆಡ್ತಾಯಿದ್ವಿ. ಏನೂ ಇಲ್ಲ. ಸೊ ಅಷ್ಟೆಲ್ಲ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಈಗ ಬರೋದು ವಜ್ಜೆ ಆಗ್ಬಿಟ್ಟೈತಿ. ನಮ್ಮ ಸ್ಕೂಲ್ ನಾವು ಕಲ್ತಿದ್ದು ಶಾಲೆಲ್ಲ ಈ ಸ್ಟೇಜಿಗೆ ಐತಿ. ಇಲ್ಲಿ ಬರ್ರಿ ಹಿಂದೆ ನೋಡೋಣ. ಸೊ ನಮ್ಮದು ಗ್ರೌಂಡ್ ಎಷ್ಟು ದೊಡ್ಡದಿತ್ತು ಅಂದ್ರೆ ಹಿಂದೆಲ್ಲ ಕ್ರಿಕೆಟ್ ಆಡ್ತಿದ್ವಿ. ಈಗೆಲ್ಲ ಬಿಲ್ಡಿಂಗ್ ಆಗಿಬಿಟ್ಟವು. ಸೊ ಇದು ನಮ್ಮ ಸರ್ಕಾರ ಆಯ್ತು, ನಮ್ಮ ಊರಿನ ಜನರ ಇದರಿಂದ ಎಲ್ಲ ಇಷ್ಟು ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಸೊ ಅದನ್ನು ಇಲ್ಲಿ ಶಾಲೆ ಜಾಸ್ತಿ ಯೂಸ್ ಮಾಡ್ಕೊಳ್ಳು ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ಗೌರ್ಮೆಂಟ್ ಅವ್ರಿಗೆ ಸೌಲಭ್ಯನ ಕೊಟ್ಬಿಟ್ಟೈತಿ. ನಮ್ಮ ಶಾಲೆ ಸ್ಥಿತಿಗೆ ನೋಡಿ. ಇಲ್ಲೆಲ್ಲ ಕ್ರಿಕೆಟ್ ಆಡ್ತಿದ್ವಿ ಮೊದಲು. ಎಲ್ಲ ಬಿಲ್ಡಿಂಗ್ ಆಗಿಬಿಟ್ಟವು. ಏನು ಮಾಡೋಕ್ಕಾಗತ್ತೆ. ಎಲ್ಲ ಜನರ ನಿರ್ಲಕ್ಷ್ಯದಿಂದ ಹಿಂಗಾಗೈತಿ. ಸೊ ನಮ್ಮ ಶಾಲೆ ಸ್ಥಿತಿ ಹಿಂಗೆಲ್ಲ ಐತಿ. ಇಷ್ಟೆಲ್ಲ ಕ್ರಿಕೆಟ್ ಗ್ರೌಂಡ್ ಇತ್ತು, ಎಲ್ಲ ಮಾಯ ಆಗೈತಿ. ಈಗ ಏನು ಯಾರೂ ಬರೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಇಲ್ಲಿ ಬರೋದ ವಜ್ಜೆ ಆಗ್ಬಿಟ್ಟೈತಿ. ಈಗ ಆಗೆಲ್ಲ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿನೇ ಇರ್ತಿತ್ತು. ಮಿನಿಮಮ್ 100-150 ಸ್ಟ್ರೆಂತ್ ಇರ್ತಿತ್ತು 1ರಿಂದ 7th ಮಟ್ಟ. ಬಟ್ ಈಗಲ್ದು ವಜ್ಜೆ ಐತಿ. ಈಗ ಯಾರೂ ಇಷ್ಟೆಲ್ಲ ಸೌಲಭ್ಯ ಇದ್ರೂ ಯಾರು ತಮ್ಮ ಹುಡುಗರನ್ನ ಶಾಲೆಗೆ ಕಳ್ಸೋಕೆ ಇಷ್ಟಪಡೋರು. ಅದು ಗೌರ್ಮೆಂಟ್ ಸ್ಕೂಲ್ ಅಂತೇಳಿ. ಸೊ ಈಗ ನೋಡಿ ಇಲ್ಲೆಲ್ಲ ಸೌಲಭ್ಯ ಐತಿ. ಒಳ್ಳೆ ಟೀಚರ್ಸ್ ಇರ್ತಾರೆ, ಎಲ್ಲ ಇರ್ತಾರೆ. ಆದರೂ ನಮ್ಮ ಜನ ಇಂಗ್ಲೀಷ್ ಮೀಡಿಯಮ್ಮು ಅದಾಗಬೇಕು ಇದಾಗಬೇಕು ಅಂತೇಳಿ ಕಳಿಸ್ತಾರ. ಇಷ್ಟೆಲ್ಲ ಫ್ರೀ ಸೌಲಭ್ಯ ಇಟ್ಕೊಂಡು ನಾವು ಇಷ್ಟೆಲ್ಲ ಮಾಡಾಕತ್ತೀವಿ. ಏನು ಮಾಡೋಕ್ಕೆ ಬರುತ್ತೆ. ಸ್ಥಿತಿನ ಹಂಗೈತಿ. ಜನ ತಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಅಂತ ಹಾಕಿಬಿಡ್ತಾರೆ, ಹಾಕಲಿ ಬಿಡು. ಸೊ ನಮ್ಮ ಶಾಲೆ ಸ್ಥಿತಿ ಸೊ ಬಡವ ಮಕ್ಕಳಿಗೆ ಅಂತಲೇ ಇದು ಸ್ಪೆಷಲ್ ಇರುತ್ತೆ. ಯಾವಾಗ ಈ ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗುತ್ತೆ ಆವಾಗ ಗೊತ್ತಾಗುತ್ತೆ ಕನ್ನಡ ಶಾಲೆ ಅಂತ. ಅವಾಗೆಲ್ಲ ಹೋದಂಗೆ ಮುಂದಕ್ಕೆ ದುಬಾರಿ ಆಗುತ್ತೆ. ಇಂಗ್ಲೀಷ್ ಮೀಡಿಯಮ್ ಅದು ಮೀಡಿಯಮ್ ಅಂತೇಳಿ. ಸೊ ಆದ್ರೆ ನಮ್ಮ ಶಾಲೆ ಎಲ್ಲಿರುತ್ತೆ ಅಲ್ಲೇ ಇರ್ತೈತಿ. ಸೊ ಯಾವಾಗ ಬೇಕಾದರೂ ನಾವು ಬಂದು ಇಲ್ಲಿ ಕಲಿಬೋದು. ಅದು ಬಡ ಮಕ್ಕಳಾಗಲಿ ಶ್ರೀಮಂತರಾಗಲಿ. ಸೊ ಈಕ್ವಾಲಿಟಿ ಅನ್ನೋದು ಇಲ್ಲಟ ಇರುತ್ತೆ. ಅಲ್ಲಿ ದುಡ್ಡು ಇದ್ದವನಾಯ್ತು ದುಡ್ಡು ಇರಲ್ಲ. ಇಲ್ಲೆಲ್ಲ ಇಂಪ್ರೂವ್ಮೆಂಟ್ ಮಾಡಾಕತ್ತಾರ, ಒಳ್ಳೇದಾಗತ್ತೆ. ಆಲ್ಮೋಸ್ಟ್ ನಮ್ಮ ಊರಿನ ಮಕ್ಕಳನ್ನ ನಮ್ಮ ಶಾಲೆಗೆ ಕಳಿಸ್ರಿ. ಕನ್ನಡ ಶಾಲೆ ಉಳಿಸೋಣ, ಬೆಳೆಸೋಣ.